ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಒಂದು ಬಿಗ್ ಅಪ್ಡೇಟ್ ಇದೆ ಗಾಯ್ಸ್. ನೋಡಿ, ವಿಡಿಯೋ ಪೂರ್ತಿ ಗೊತ್ತಾಗುತ್ತೆ ಏನು ಅಪ್ಡೇಟು, ಯಾವ ಗಾಡಿ ತೊಗೊಂಡಿದ್ದೀನಿ ಅಂತ. ಇನ್ಕಮಲ್ಲಿ ಶೋರೂಮ್ ಅಂತ ತೊಗೊಂಡೆ ಗಾಯ್ಸ್. ಯುವರಾಜ್ ಬಜಾಜ್. ಭಾಳ ದಿನದಿಂದ ಅನ್ಕೊತಿದ್ದೆ ಗಾಯ್ಸ್, ಒಂದು ಗಾಡಿ ತಗೋಬೇಕು ಅಂತ. ಆಗಿರಲಿಲ್ಲ ಅದು. ಬಟ್ ಲಾಸ್ಟ್ ಇಯರ್ ಇದು ಲಾಂಚ್ ಆಯ್ತಲ್ಲ, ಆಗಸ್ಟಲ್ಲೇನೋ ಲಾಂಚ್ ಆಯಿತು ಈ ಗಾಡಿ NS400. ಅವತ್ತಿಂದ ಅನ್ಕೊತಿದ್ದೆ ಬೆಟರ್ ಬೇರೆ ಆಪ್ಷನ್ಗೆ ಹೋದರೆ ಕಾಸ್ಟ್ ಜಾಸ್ತಿ ಆಗುತ್ತೆ 400cc ಗಾಡಿಗೆ ಅಂತ ಹೇಳಿ ಕಾಯ್ತಾ ಇದ್ದೆ. ಬಟ್ ಒಂದು ಟೈಮ್ ಬಂದೇ ಬಿಟ್ಟು ನೋಡಿ, ನಾನು ನಮ್ಮ ಫ್ಯಾಮಿಲಿ ಎಲ್ಲ ಗಾಡಿನ ರಿಸೀವ್ ಮಾಡಿಕೊಂಡು ಫ್ಯಾಮಿಲಿಗೆ ನ್ಯೂ ಮೆಂಬರ್ ಎಂಟ್ರಿ ಆಗಿದ್ದಾರೆ. ಪಲ್ಸರ್ NS400Z ಹೇಗಿದೆ ಗಾಯ್ಸ್? ಕಮೆಂಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಗಾಡಿ ಡೆಲಿವರಿ ತೊಗೊಂಡು ಈಚೆ ಕಡೆ ಬಂದೆ. ನೆಕ್ಸ್ಟು ಪೂಜೆ ಮಾಡ್ಸೋಕ್ಕೆ NH4 ಹೈವೇಲಿ ಇದೆಯಲ್ಲ, ಶ್ರೀ ಮಾರುತಿ ಆಂಜನೇಯ ಟೆಂಪಲ್, ಅಲ್ಲೋಗಿ ಗಾಡಿ ಪೂಜೆ ಮಾಡಿಸ್ತು. ರೆಗ್ಯುಲರ್ ಆಗಿ ನಮ್ಮ ಗಾಡಿ ಪೂಜೆ ಮಾಡಿಸೋದು ನಾವು ಇಲ್ಲೇ. ನನ್ನೊಂದು ಕಾರು, ನಮ್ಮ ಮಿಸ್ಸಸ್ದು ಒಂದು ಬೈಕ್ ಇದೆ, ಪ್ಲಸ್ ಈಗೊಂದು ನ್ಯೂ ಗಾಡಿ ಡೇರಿಂಗ್ ಗಾಡಿ ಇದು. ಪೂಜೆ ಮಾಡಿಸಿ ನಾವು ರೆಗ್ಯುಲರ್ ಆಗಿ ಯಾವಾಗಲೂ. ಸೊ ಹೇಗಿದೆ ಗಾಯ್ಸ್ ಗಾಡಿ? ಕಮೆಂಟ್ ಮಾಡಿ. ತುಂಬ ಖುಷಿ ಆಗ್ತಿದೆ ನನಗಂತೂ ಗಾಡಿ ತಗೊಂಡ್ಮೇಲೆ. ಯಾಕೆಂದರೆ ನನ್ನ ಹತ್ರ ಇದ್ದಿದ್ದೆ ಬೇರೆ ಗಾಡಿ, ತುಂಬ ಹಳೆ ಗಾಡಿ ಗಾಯ್ಸ್. ನಿಮ್ಗೆ ಯಾವ್ದಾರ ಒಂದ್ಸರಿ ಈ ಗಾಡಿನೂ ಕಂಪೇರ್ ಮಾಡಿ ವಿಡಿಯೋ ಮಾಡ್ತೀನಿ, ನೀವೇ ಹೇಳಿ ಏನಂತೀರ ಅಂತ. ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ, ತಾಯಿ, ಸಿಸ್ಟರ್, ಅಮ್ಮ. ಗಾಡಿ ತೊಗೊಂತಿದ್ದೀನಿ ಅಂತ ಖುಷಿ ಎಲ್ಲರೂ ಇದ್ದಿದ್ರೆ ಶೋರೂಮ್ಗೂ ಪೂಜೆ ಮಾಡ್ಸಕ್ಕೆ. ದಯವಿಟ್ಟು ಕಮೆಂಟ್ ಮಾಡಿ, ಪೂರ್ತಿ ನೋಡಿ ವಿಡಿಯೋನ. ಇಷ್ಟ ಆದರೆ ಲೈಕ್ ಮಾಡಿ, ಖುಷಿ ಆದರೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ನೋಡಿ, ಫ್ಯಾಮಿಲಿ ಫೋಟೋ ಜೊತೆಗೆ ಸ್ವಾಮೀಜಿ, ಗುರುಗಳು ಪೂಜೆ ಮಾಡ್ತಾರೋ. ತುಂಬ ಖುಷಿ ಆಗ್ತಿದೆ ಗೈಸ್. ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಲ್ಲ, ಖುಷಿ ಇಲ್ಲ ನನಗಂತ. ಈಗ ನನ್ನ ಮಗಳು, ಇವ್ರು ನಮ್ಮ ವೈಫ್ ಮತ್ತು ನನ್ನ ಮಗಳು. ಥ್ಯಾಂಕ್ ಯು ಗೈಸ್.